ಕೆಲವು ವರ್ಷಗಳ ಹಿಂದೆ ಕಲ್ಲಾಪುರ ಅಂತ ಒಂದು ಪುಟ್ಟ ಹಳ್ಳಿ ಇತ್ತು. ತುಂಬ ಪ್ರಶಾಂತವಾಗಿತ್ತು. ಸೂರ್ಯ ಮೃದುವಾಗಿ ಮುಳುಗ್ತಾ ಇದ್ದ. ಮತ್ತೆ ಹಸುಗಳು ಲಾಲಿ ಹಾಡಿದ ಹಾಗೆ ಶಬ್ದವನ್ನ ಮಾಡ್ತಾ ಇದ್ವು. ಶಿವಣ್ಣ ಅಂತ ಒಬ್ಬ ರೈತ ಇದ್ದ. ಆ ರೈತ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇದ್ದ. ಪ್ರತಿದಿನ ಬೆಳಗ್ಗೆ ಪಕ್ಷಿಗಳು ತಮ್ಮ ಹಾಡನ್ನ ಶುರು ಮಾಡೋ ಮುಂಚೆನೆ ಶಿವಣ್ಣ ತನ್ನ ಕೆಂಪು ಟವಲನ್ನ ಹಣೆಗೆ ಕಟ್ಕೊಂಡು ಬಿಸಿಯಾದ ರಾಗಿ ಗಂಜಿಯನ್ನ ಕುಡ್ಕೊಂಡು ಕೈಯಲ್ಲಿ ಒಂದು ಬಕೆಟನ್ನ ಹಿಡ್ಕೊಂಡು ತನ್ನ ಹೊಲದ ಕಡೆ ಹೋಗ್ತಾ ಇದ್ದ. ಶಿವಣ್ಣ ಏನು ಜಾದೂಗಾರ ಅಲ್ಲ, ಆದರೆ ಅವನ ಜಮೀನಿನಲ್ಲಿ ಒಂದು ಜಾದೂ ನಡೀತಾ ಇತ್ತು. ಶಿವಣ್ಣ ತನ್ನ ಹೊಲದಲ್ಲಿ ಎಷ್ಟೊಂದು ವಿಧವಾದ ತರಕಾರಿಗಳನ್ನು ಬೆಳೀತಾ ಇದ್ದ. ಅವನ ಹೊಲದಲ್ಲಿ ನಡೀತಾ ಇದ್ದಿದ್ದ ಜಾದೂ ಏನು ಗೊತ್ತಾ? ಅವನು ಬೆಳೆದಿದ್ದ ಟೊಮ್ಯಾಟೊ ಹಣ್ಣುಗಳು ಕೆಂಪು ಬಣ್ಣದ ಬಲೂನ್ ರೀತಿ ಇದ್ವು. ಹಾಗೆ ಆ ಬದನೆಕಾಯಿ ಇತ್ತಲ್ಲ, ಅದೆಲ್ಲ ಪಾಲಿಶ್ ಮಾಡಿರೋ ಹಾಗೆ ಹೊಳಿತಾ ಇತ್ತು. ಹಾಗೆ ಈ ಬೆಂಡೆಕಾಯಿ ಎಲ್ಲ ಇದೆ ಅಲ್ವಾ, ಅದೆಲ್ಲ ಸೈನಿಕರ ಹಾಗೆ ಶಿಸ್ತಿನಿಂದ ನಿಂತಿತ್ತು. ಇದಕ್ಕೆಲ್ಲ ಏನು ಕಾರಣ ಗೊತ್ತಾ? ಅವನ ಜಮೀನಲ್ಲಿ ಇದ್ದ ಮಣ್ಣು. ಒಂದು ದಿನ ಮಟಮಟ ಮಧ್ಯಾಹ್ನ ಈ ಶಿವಣ್ಣನ ಮಗ ಚಿಂಟು ಇದಾನಲ್ವಾ, ಅವನು ಮನೆಯ ಜಗ್ಲಿ ಮೇಲೆ ಕೂತ್ಕೊಂಡು ಮಾವಿನ ಹಣ್ಣನ್ನ ಚಪ್ಪರ್ಸ್ಕೊಂಡು ತಿಂತಾ ಇದ್ದ. ತನ್ನ ತಂದೆಯನ್ನ ನೋಡ್ದ. ಶಿವಣ್ಣ ಅಲ್ಲಿ ಮಣ್ಣನ್ನ ಅಗಿತಾ ಇದ್ದ. ಮೈ ತುಂಬ ಬೆವರು, ಹಣೆಯೆಲ್ಲ ಬೆವರು ಒರೆಸ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಆದರೂ ಅವನ ಮುಖದಲ್ಲಿದ್ದ ಮಂದಹಾಸ ಮಾತ್ರ ಕಮ್ಮಿ ಆಗಿರಲಿಲ್ಲ. ಇದನ್ನ ನೋಡಿದ ಚಿಂಟು ಅಪ್ಪನ್ನ ಕೇಳ್ತಾನೆ, ಅಪ್ಪ, ನೀನು ಈ ಮಣ್ಣಲ್ಲೆಲ್ಲ ಯಾಕಿಷ್ಟು ಕಷ್ಟಪಡ್ತೀಯಾ? ಅಂಗಡಿಗೆ ಹೋಗಿ ನಾವು ತರಕಾರಿ ತಗೊಂಬಂದ್ರೆ ಆಯ್ತಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಶಿವಣ್ಣ ತಲೆ ಎತ್ತಿ ಚಿಂಟು ಕಡೆ ನೋಡಿ ಮಂದಹಾಸದಿಂದ ಚಿಂಟುಗೆ ಹೇಳ್ತಾರೆ, ಅಯ್ಯೋ ಚಿಂಟು, ಈ ಟೊಮ್ಯಾಟೊ ಹಣ್ಣುಗಳಿದೆ ಅಲ್ವಾ, ಅದನ್ನು ಅಂಗಡಿಯಲ್ಲಿ ಬೆಳೀತಾರೆ ಅಂತ ಅಂದ್ಕೊಂಡಿದ್ಯಾ? ಬಾ ನನ್ನ ಜೊತೆ, ನಾನು ತೋರಿಸ್ತೀನಿ, ನಿನಗೆ ನಿಜವಾದ ಮಾಯ ತೋರಿಸ್ತೀನಿ ಅಂತ ಹೇಳಿ ಚಿಂಟುನ ಶಿವಣ್ಣ ಅವರ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ. ಚಿಂಟುಗೆ ಹೊಲದಲ್ಲೆಲ್ಲ ನಡೆದು ಅಭ್ಯಾಸನೇ ಇರಲ್ಲ. ಅವನ ಕಾಲುಗಳು ಭೂಮಿನ ಸ್ಪರ್ಶ ಮಾಡ್ತಿದ್ದಾಗೆ ತಣ್ಣಗೆ ಅನಿಸುತ್ತೆ ಅವನಿಗೆ. ಮೃದುವಾದ ಮಣ್ಣಿನ ಮೇಲೆ ನಿಧಾನಕ್ಕೆ ಕಾಲನ್ನ ಇಡ್ತಾ ಅಪ್ಪನ ಜೊತೆ ಹೋಗ್ತಾನೆ. ಶಿವಣ್ಣ ತನ್ನ ಕೈಯಲ್ಲಿ ಟೊಮ್ಯಾಟೊ ಗಿಡದ ಬೀಜಗಳನ್ನು ಇಟ್ಕೊಂಡಿರ್ತಾರೆ. ಅವರು ಕೈಯನ್ನು ತೆಗೆದು, ಇಲ್ಲಿ ನೋಡು ಚಿಂಟು, ಇದು ಟೊಮ್ಯಾಟೊ ಗಿಡದ ಬೀಜಗಳು. ಇದನ್ನ ನಾವಿವಾಗ ಇಲ್ಲಿ ನೆಡೋಣ. ಇದನ್ನ ತುಂಬ ಪ್ರೀತಿಯಿಂದ ಬೆಳೆಸೋಣ. ಏನಾಗುತ್ತೆ ಇದು ನೋಡೋಣ ಅಂತ ಹೇಳ್ತಾರೆ. ಚಿಂಟು ಅದನ್ನ ನೋಡಿ, ಅಪ್ಪ, ಇದೊಂದು ಪುಟ್ಟ ಕಲ್ಲಿನ ರೀತಿ ಇದೆ, ಇದರಿಂದ ಗಿಡ ಬರುತ್ತಾ ಅಂತ ಆಶ್ಚರ್ಯದಿಂದ ಕೇಳ್ತಾನೆ. ಅದಕ್ಕೆ ಶಿವಣ್ಣ, ನೋಡೋಣ ಚಿಂಟು, ಈ ಮಣ್ಣಿನಲ್ಲಿ ಮಾಯಾ ಜಾದು ಆಗುತ್ತೆ ಗೊತ್ತಾ ಅಂತ ಹೇಳಿ ಚಿಂಟುವಿನ ಕೈಗೆ ಆ ಗಿಡದ ಬೀಜಗಳನ್ನು ಕೊಡ್ತಾರೆ. ಚಿಂಟು ಅದನ್ನ ನಿಧಾನಕ್ಕೆ ಮಣ್ಣಿನ ಒಳಗಡೆ ತಳ್ತಾನೆ. ಅದಕ್ಕೆ ಒಂದು ಹೆಸರನ್ನ ಕೂಡ ಕೊಡ್ತಾನೆ. ಆ ಗಿಡದ ಹೆಸರು ಟಾಮಿ ಅಂತ ಇಡೋಣ ಅಪ್ಪ ಅಂತ ಹೇಳ್ತಾನೆ. ಒಂದಿನ ಆಯ್ತು. 2ನೇ ದಿನ ಹೋಗಿ ನೋಡ್ತಾನೆ, ಮಣ್ಣೇ ಇದೆ. 3ನೇ ದಿನ ಹೋಗಿ ನೋಡ್ತಾನೆ, ಆ ಬೀಜಗಳನ್ನ ನೆಟ್ಟಿದ್ದ ಅಲ್ವಾ, ಅದ್ರ ಮೇಲೆ 2 ಇರುವೆಗಳು ಓಡಾಡ್ತಾ ಇರುತ್ತೆ. 3ನೇ ದಿನ ಹೋಗಿ ನೋಡ್ತಾನೆ, ಇವತ್ತು
3 ಇರುವೆ ಮೇಲೆ ಒಂದು ಒಣಗೋಗಿರೋ ಎಲೆನೂ ಬಿದ್ದಿರುತ್ತೆ. ಚಿಂಟು ಅಪ್ಪನ ಹತ್ರ ಬಂದು ಹೇಳ್ತಾನೆ, ಅಪ್ಪ, ಈ ಮಣ್ಣು ಸರಿಯಿಲ್ಲ ಅನ್ಸುತ್ತೆ, ಇಲ್ಲಿ ಏನು ಮಾಯನೇ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಅವರಪ್ಪ ಅವನನ್ನು ನೋಡಿ ನಗ್ತಾರೆ. ವ್ಯವಸಾಯ ಅನ್ನೋದು ಅಷ್ಟು ಸುಲಭ ಅಲ್ಲ ಚಿಂಟು, ಅದಕ್ಕೆ ತಾಳ್ಮೆ ಮತ್ತು ಪ್ರೀತಿ ಕೂಡ ಬೇಕು ಅಂತ ಹೇಳಿದ್ರು. ಒಂದು ದಿನ ಕಲ್ಲಾಪುರದ ತುಂಬ ಕಪ್ಪು ಕಾರ್ಮೋಡ ಆವರಿಸ್ಕೊಂಡಿರುತ್ತೆ. ಮಳೆ ಕೂಡ ಜೋರಾಗಿ ಸುರಿಯೋಕೆ ಶುರು ಆಗುತ್ತೆ. ಚಿಂಟು ತಾನು ನೆಟ್ಟಿದ್ದ ಗಿಡದ ಬೀಜಗಳನ್ನು ನೋಡೋಕೆ ಅಂತ ಓಡಿ ಹೋಗ್ತಾನೆ. ಈ ಮಳೆ ಗಾಳಿಗೆ ಟಾಮಿ ಹಾಳಾಗಬಾರ್ದಲ್ವಾ, ಅದಕ್ಕೆ ಅದರ ಮೇಲೆ ಒಂದು ಸಣ್ಣ ಎಲೆಯನ್ನು ಮುಚ್ಚಿ ವಾಪಸ್ ಬರ್ತಾನೆ. ರಾತ್ರಿ ಎಲ್ಲ ಟಾಮಿ ಏನಾಯ್ತೋ, ಮಳೆಗೇನಾದರೂ ತೊಂದರೆ ಆಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಅರ್ಧ ನಿದ್ದೆ ಮಾಡಿ ಮುಗಿಸ್ತಾನೆ. ಮರುದಿನ ಬೆಳಗ್ಗೆ ಎದ್ದಿದ ತಕ್ಷಣ ಟಾಮಿ ಬಳಿ ಓಡಿ ಹೋಗ್ತಾನೆ. ಓಡಿ ಹೋಗಿ ನೋಡಿದ್ರೆ ಸಣ್ಣ ಎಲೆಗಳು ಬರೋಕ್ಕೆ ಶುರು ಆಗಿರುತ್ತೆ. ಅವನು ಖುಷಿಯಿಂದ ಮನೆಗೆ ಓಡಿ ಬಂದು, ಅಪ್ಪ, ನನ್ನ ಟಾಮಿ ಗಿಡದಲ್ಲಿ ಸಣ್ಣ ಎಲೆ ಬಂದಿದೆ ಅಂತ ಖುಷಿಯಿಂದ ಹೇಳ್ಕೊತಾನೆ. ಪ್ರತಿದಿನ ಟಾಮಿ ಬಳಿ ಹೋಗೋದು, ಅದಕ್ಕೆ ನೀರನ್ನು ಹಾಕೋದು, ಪ್ರೀತಿಯಿಂದ ಮಾತಾಡೋದು, ಅದರ ಜೊತೆ ಸಮಯ ಕಳೆಯೋದು, ಇದೇ ಅವನ ಪ್ರತಿದಿನದ ಕೆಲಸ ಆಗೋಗಿರುತ್ತೆ. ದಿನದಿಂದ ದಿನಕ್ಕೆ ಟಾಮಿ ಬೆಳೀತಾ ಹೋಗುತ್ತೆ. ವಾರಗಳು ಕಳೆದಂತೆ ಆ ಗಿಡದಲ್ಲಿ ಒಂದು ಕೆಂಪಗಿರೋ ಹಣ್ಣು ಬರೋಕ್ಕೆ ಶುರು ಆಗುತ್ತೆ. ಚಿಂಟು ಖುಷಿಯಿಂದ ಅದನ್ನು ಕಿತ್ಕೊಂಡು ಅವರ ಅಪ್ಪನ ಬಳಿ ಓಡಿ ಹೋಗಿ, ಅಪ್ಪ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಟೊಮ್ಯಾಟೊ, ನಾನಿದನ್ನು ತಿನ್ನಲಾ ಅಂತ ಕೇಳ್ತಾನೆ. ಅದಕ್ಕೆ ಶಿವಣ್ಣ, ನೀನು ಕಷ್ಟಪಟ್ಟು ಬೆಳೆದಿದ್ಯಾ ಅದನ್ನು ಚಿಂಟು, ಖುಷಿಯಾಗಿ ತಿನ್ನು ಅಂತ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಅವನದನ್ನು ಒಂದು ಬಾರಿ ಅಗಿತಿದ್ದ ಹಾಗೆ ಅವನ ಬಾಯಿ ತುಂಬ ಸಿಹಿಯಾದ ರಸ ತುಂಬಿಕೊಳ್ಳುತ್ತೆ. ಅವನಿಗೆ ಖುಷಿ ತಡೆಯೋಕೆ ಆಗಲ್ಲ. ತಾನೇ ನೀರು ಹಾಕಿ ಮುತುವರ್ಜಿ ವಹಿಸಿ ಅಲ್ಲೇ ನಿಂತು ಪ್ರೀತಿಯಿಂದ ಬೆಳೆಸಿದ್ದಂಥ ಗಿಡ ಕೊಟ್ಟಿರೋ ಫಲ ಅದು. ಅಪ್ಪ, ಇದು ಇಡೀ ಪ್ರಪಂಚದಲ್ಲೇ ತುಂಬ ಸಿಹಿಯಾಗಿರೋ ಟೊಮ್ಯಾಟೊ ಹಣ್ಣು ಅಂತ ಹೇಳ್ತಾನೆ. ಅವರ ತಂದೆ ಅವನನ್ನು ಗಟ್ಟಿಯಾಗಿ ಅಪ್ಕೋತಾರೆ. ನೋಡಿದ್ಯಾ ಚಿಂಟು, ಮಣ್ಣಿನ ಮಾಯಾ ಜಾದು ಹೇಗಿದೆ ಅಂತ? ಬರೀ ಮಣ್ಣಷ್ಟೇ ಅಲ್ಲ, ಈ ಸೂರ್ಯಕಿರಣಗಳು, ಮಳೆ, ನಮ್ಮ ತಾಳ್ಮೆ ಮತ್ತು ಪ್ರೀತಿಯಿಂದ ಎಷ್ಟು ರುಚಿಕರವಾದಂಥ ಹಣ್ಣುಗಳನ್ನು, ತರಕಾರಿಗಳನ್ನು ನಾವು ಬೆಳಿಬೋದಲ್ವಾ ಅಂತ ಹೇಳ್ತಾರೆ. ಅವತ್ತಿನಿಂದ ಮುಂದೆ ಯಾವತ್ತೂ ಕೂಡ ಚಿಂಟು ಮಣ್ಣು ತುಂಬ ಗಲೀಜಾಗಿದೆ, ಅಲ್ಲಿ ಇಳಿಬಾರ್ದು ಅಂತ ಹೇಳಲೇ ಇಲ್ಲ. ಬದಲಾಗಿ ಅವನೇ ಪ್ರತಿದಿನ ಅಪ್ಪನ ಜೊತೆ ತನ್ನ ತೋಟಕ್ಕೆ, ಗದ್ದೆಗೆ, ಹೊಲಗಳಿಗೆ ಹೋಗೋಕೆ ಶುರು ಮಾಡ್ದ. ಅಲ್ಲಿ ಅವನು ಕೂಡ ಬೇರೆ ಬೇರೆ ಹಣ್ಣು, ತರಕಾರಿ ಗಿಡಗಳ ಬೀಜಗಳನ್ನು ಹಾಕಿ ಬೆಳೆಸೋದಕ್ಕೆ ಶುರು ಮಾಡ್ದ. ನನ್ನ ಪ್ರೀತಿಯ ಕೇಳುಗರೆ, ಮುಂದಿನ ಬಾರಿ ನಮ್ಮ ತಟ್ಟೆಯಲ್ಲಿ ಅನ್ನ, ಬೇಳೆ, ಹಣ್ಣು, ತರಕಾರಿಗಳು ಇದ್ದಾಗ ಅದನ್ನು ನೋಡಿ ನಮ್ಮ ರೈತರು ಹಾಗೆ ಅವರು ಪಟ್ಟಿರೋ ಕಷ್ಟಗಳನ್ನು ಒಂದು ಚೂರು ಮನಸ್ಸಲ್ಲಿ ನೆನಪು ಮಾಡಿಕೊಳ್ಳೋಣ. ಕೃಷಿ ಅನ್ನೋದು ರೈತನು ಮಾಡುವ ಒಂದು ಮಾಯಾ ಜಾದು ಅಂತಾನೆ ಹೇಳ್ಬೋದು. ತನ್ನ ಪ್ರೀತಿ, ತಾಳ್ಮೆ ಜೊತೆಗೆ ಪ್ರಕೃತಿಯ ಮೇಲಿನ ಗೌರವವನ್ನು ಕೂಡ ನಮಗೆ ಹೆಚ್ಚಿಸುತ್ತೆ. ಇವತ್ತಿನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಇನ್ನಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.